ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನ್ನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ಗೌರೀನ್ ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಲಲಿತಾಂಬಿಕಾಯೈ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನದಿಂದ ಚಂದ್ರನ ಆಸ್ಥಾನದಿಂದ ಗುರುವನ್ನು ಅನುಗ್ರಹಪಡಿಸ್ಕೊಳ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂಥದ್ದು, ನಿಮ್ಮ ಚಿಂತನೆಗಳಿಗೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ತಾವು ಏನಂದುಕೊಂಡ್ರೂ ಅಧಿಕವಾದಂಥ ಲಾಭವನ್ನೇ ಗಳಿಸುವಂಥದ್ದು. ಆದರೆ ಮಾಡುವ ಯಾವುದೇ ಒಂದು ಕೆಲಸ ಆದರೂ ಸರಿಯಾಗಿ ಆಲೋಚನೆ ಮಾಡದಿದ್ದರೆ, ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದಾಗುತ್ತೆ. ಆದರೆ ಸಮಸ್ಯೆಗೊಂದು ಮುಕ್ತಿ ಬಂದು ಸಮಸ್ಯೆಯಿಂದ ನಾವು ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀವಿ ಎಂಬತಕ್ಕಂಥ ಚಿಂತನೆ ಇದ್ದರೆ ಖಂಡಿತ ಅಧಿಕವಾದಂಥ ಲಾಭವೇ ಇರುತ್ತೆ. ಆದರೆ ಮಾಡುವ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮನೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಒಂದು ಅರಳಿ ಎಲೆ ಮೇಲೆ, ಅಶ್ವತ್ಥ ಮರದ ಎಲೆ, ಅರಳಿ ಎಲೆ, ಆ ಎಲೆ ಮೇಲೆ ಒಂದು 6 ರೇಖೆ ಇರತಕ್ಕಂಥ ಒಂದು ನಕ್ಷತ್ರವನ್ನು ಗಂಧದಲ್ಲಾಗಲಿ ಅಥವಾ ಅರಿಶಿಣದ ನೀರಲ್ಲಾಗಲಿ ಬರೆದು ಅದರ ಮಧ್ಯದಲ್ಲಿ ಒಂದು ಹನಿ ಜೇನುತುಪ್ಪವನ್ನು ಇಟ್ಟು ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರೆ ಎಂತಹ ಸಂಕಷ್ಟಗಳಿದ್ದರೂ ಧನುರಾಶಿಯವರಿಗೆ ಅದರಿಂದ ಒಳಿತನ್ನೇ ಕಾಣ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂತಹದ್ದು, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ತಾವೇನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಮಟ್ಟಿಗೂ ಎಲ್ಲವೂ ಸಹಿತ ಅನುಕೂಲ ಆಗದಿದ್ದರೂ ಒಂದಿಷ್ಟು ಕಾಲ ಮಾತ್ರ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ನಿಂದಕರು ಬರ್ತಕ್ಕಂಥದ್ದು ಸಾಕಷ್ಟು ಜನ ಇದ್ದಾರೆ. ಅಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಅದನ್ನು ಬೇರೊಂದು ಥರ ಆಲೋಚನೆ ಮಾಡಿ ಬೇರೊಂದು ಥರ ಮನಸ್ಸಿಗೆ ನೋವು ಉಂಟು ಮಾಡುವಂಥ ಪರಿಸ್ಥಿತಿಗಳು ಎದುರಾಗ್ತಿರುತ್ತೆ. ಹಣಕಾಸಾಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಅನ್ಯೋನ್ಯತೆ ಆಗಲಿ, ನಿಮ್ಮ ಪ್ರೀತಿ ವಿಶ್ವಾಸ ಆಗಲಿ, ಇದೆಲ್ಲವನ್ನು ಸಹಿತ ಯಥೇಚ್ಛವಾದಂಥ ರೀತಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಇಟ್ಕೊಳ್ತೀರಿ. ಯಾವ ಧರ್ಮ ಕಾರ್ಯವನ್ನು ಮಾಡಿದ್ರೆ, ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದರ ಫಲಾಫಲಗಳು ಹೇಗಿರುತ್ತೆ ಎಂಬತಕ್ಕಂಥದ್ರ ಸರಿಯಾದಂಥ ಅರಿವು ತಂದುಕೊಳ್ತೀರ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಇಟ್ಕೊಂಡು ಏನನ್ನೂ ಸಾಧನೆ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ತಾವಿರ್ತೀರಿ. ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದತ್ತಿರಬೇಕು. ಹಾಗೆ ಫಲಗಳ ಬಗ್ಗೆ ಆಲೋಚನೆ ಮಾಡಬೇಕು. ಯಾವ ವೃತ್ತಿಯನ್ನು ಮತ್ತಷ್ಟು ಹೆಚ್ಚಿನ ರೀತಿ ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ತಾವು ಚಿಂತನೆ ಮಾಡ್ತೀರೋ ಅದರಂತೆ ತಮ್ಮ ನಡವಳಿಕೆ ಇರಬೇಕು. ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕಬೇಕು. ಪೂರ್ವಕ್ಕೆ ದೃಷ್ಟಿ ತೆಗಿಬೇಕು, ಉತ್ತರಕ್ಕೆ ಹಾಕಬೇಕು. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಹಣೆಗೆ ಲೇಪನ ಮಾಡಿಕೊಂಡು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಅದಕ್ಕಾಗಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ತಮ್ಮ ಚಿಂತನೆಯನ್ನು ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಹಾಗೆ ಹಿರಿಯರು ಹೇಳುವ ಮಾತನ್ನು ಆಲಿಸಬೇಕು. ನಾನು ನಂದು ಅಥವಾ ತನ್ನಿಂದ ಅಥವಾ ನನ್ನಿಂದ ಅಂತ ಅಂದ್ಕೊಳ್ಳೋದಕ್ಕಿಂತ ನಾವೆಲ್ಲರೂ ಮಾಡುವಂಥ ಕೆಲಸ ಅತ್ಯುತ್ತಮವಾಗಿರುತ್ತೆ ಎಂಬತಕ್ಕಂಥ ಚಿಂತನೆಯಲ್ಲಿದ್ದು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ಮನೆಯಿಂದ ಬರುವಾಗ
ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ತದನಂತರ ಹೊರಡುವಂಥದ್ದು, ಇದೆಲ್ಲವೂ ಬಹಳ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು, ಶ್ರೇಯಸ್ಸಿರ್ತಕ್ಕಂಥದ್ದು. ತಾವು ಯಾವ ಚಿಂತನೆಯನ್ನು ಮಾಡ್ತಿದ್ದರೋ, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಿದ್ದರೋ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕದ ಹಿಂದೆ ಒಂದು ದೈವ ರಹಸ್ಯವೇ ಇರುತ್ತೆ, ಒಂದು ರಹಸ್ಯವೂ ಇದೆ. ಹಾಗೆ ನೀವು ಯಾವುದೇ ಒಂದು ವಿಚಾರವನ್ನಾದರೂ ಸಹಿತ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಮಾತೊಂದು, ನಿಮ್ಮ ನಡೆ ನಡವಳಿಕೆ ಮತ್ತೊಂದು. ಅದು ನಿಮಗೂ ಅರಿವಾಗ್ತಾ ಇರುತ್ತೆ, ನಿಮ್ಮ ಮನಸ್ಸಲ್ಲೂ ಬರ್ತಾ ಇರುತ್ತೆ, ಅಯ್ಯೋ ನಾನು ಅಂದುಕೊಂಡಿದ್ದೊಂದು ಆಗ್ತಾ ಇರೋದೊಂದಲ್ವಾ ಅಂತ. ಆದರೆ ಮಾಡ್ತಿರೋದು ನೀವೇನೆ. ಅದಕ್ಕಿಂತ ಮುಖ್ಯವಾಗಿ ಯಾರೊಬ್ಬರ ಮಾತನ್ನು ಕೇಳಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು ಎಂಬತಕ್ಕಂಥ ಚಿಂತನೆ ಬರೀ ಚಿಂತನೆಯಲ್ಲಿರುತ್ತೆ ವಿನಃ ನಿಮ್ಮಷ್ಟಕ್ಕೆ ನೀವು ನಡೀತಾನೆ ಹೋಗ್ತೀರಿ. ಆದರೆ ತೊಂದರೆಗಳಂತಕ್ಕಂಥದ್ದು ಎದುರಾಗ್ಬೋದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರು ಸ್ವಲ್ಪ ತಾಳ್ಮೆ, ಸಮಾಧಾನವಾಗಿರಬೇಕು. ಯಾವುದೇ ಒಂದು ಕಾಲದಲ್ಲಿ ಸಹಿತ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಹಣಕಾಸಿನ ಹೂಡಿಕೆ ಮಾಡಿ ಅದರಿಂದ 4 ಕಾಸು ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ವ್ಯಾಪಾರ ಮಾಡುವಾಗ, ವ್ಯವಹಾರಗಳು ಮಾಡುವಾಗ, ಕೆಲಸ ಕಾರ್ಯಗಳ ಕಡೆ ಗಮನ ಕೊಡುವಾಗ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದನ್ನು ತಪ್ಪು ಸರಿಯಾದ ಆಲೋಚನೆ ಮಾಡಿದ್ರೆ ಲಾಭವಿದೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳ ಕಡೆ ಏನು ಆಲೋಚನೆ ಮಾಡ್ತಿದ್ರು ಅದರಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು. ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ತಾವು ಏನು ಚಿಂತನೆ ಮಾಡಿದ್ರೂ ಅಧಿಕವಾದಂಥ ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಆ ನಗುಮುಖದಿಂದ ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗೋದಂತೂ ಖಂಡಿತ ಸಿದ್ಧ. ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು ತಾವು ನಿರಂತರ ಪಠನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವಿದ್ಯಾರ್ಥಿಗಳು ಒಳ್ಳೆ ಓದಿನ ಬಗ್ಗೆ ಚಿಂತನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಲಾಭವನ್ನೇ ಗಳಿಸುವಂಥ ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀರಿ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳೋ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಹೀಗೆ ಒಂದಲ್ಲ ಒಂಥರ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗಫಲ. ಆದರೆ ಮಾಡುವಂಥ ಪ್ರತಿಯೊಂದು ಕೆಲಸಗಳು ಸಹಿತ ಸ್ವಲ್ಪ ನಿಷ್ಠುರಕ್ಕೊಳಗಾಗುವಂತಹದ್ದಿರುತ್ತೆ. ಯಾವುದೇ ಕೆಲಸ ಆದರೂ ಸಮಾಧಾನವಾಗಿ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿರುತ್ತೆ. ಆದರೆ ಬೇಡದ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡುವಂಥ ಮನಸ್ಥಿತಿ ನಿಮ್ಮದಾಗೋದ್ರಿಂದ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು. ಹಾಗೆ ಮನುಷ್ಯ ತಾನು ಮಾಡುವಂಥ ಕೆಲಸ 4 ಜನ ಮೆಚ್ಚುವಂಥ ರೀತಿಯಲ್ಲಿರಬೇಕು ವಿನಃ ಅಸಮಾಧಾನಕ್ಕೆ ಅದು ತುತ್ತಾಗಬಾರ್ದು. ಅಸಮಾಧಾನಕ್ಕೆ ತುತ್ತಾದಾಗ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆಹಾರ ಪದ್ಧತಿಗಳು ಮಾತ್ರ ಜಾಗೃತರಾಗಿರಿ. ನಿಮ್ಮ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ನಿಂದಕರು ಸಾಕಷ್ಟು ಜನ. ನಿಂದನೆಯ ಮಧ್ಯದಲ್ಲಿ ಹಾಕುವಂಥ ಜೀವನ, ಹಾಕುವ ಹೆಜ್ಜೆ ಒಂದಷ್ಟು ವ್ಯತ್ಯಾಸ ಕಾಣಬಹುದು. ಆದರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣುವಂಥ ಯೋಗಫಲ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಏನು ಚಿಂತನೆ ಮಾಡ್ತಿದ್ದೀರೋ, ಯಾವ ಆಲೋಚನೆಯಲ್ಲಿದ್ದೀರೋ ಅದು ಅದೃಷ್ಟ ಅಂತಕ್ಕಂಥ ರೀತಿ ಸಾಕಷ್ಟು ಲಾಭವನ್ನೇ ಕಳಿಸ್ತೀರಿ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಏನೇ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಇರಬೇಕು ವಿನಃ ಗೌಪ್ಯವಾಗಿ ತಾವೇನಾದ್ರು ಮಾಡಿದ್ದೇ ಆದರೆ ಅದು ಮತ್ತಷ್ಟು ತೊಂದರೆಗೀಡಾಗತ್ತೆ, ತೊಂದರೆನೇ ಜಾಸ್ತಿ ಆಗುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ನಿಮಗಿರಬೇಕು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಅಂತ ತಾವು ಅಂದುಕೊಂಡ್ರೂ ಯಾವುದನ್ನು ಸಹಿತ ನೀವು ಅಂದುಕೊಂಡಷ್ಟು ಆನಂದವಾಗಿರಲಿಕ್ಕೆ ಆಗೋದಿಲ್ಲ. ಬೇಡದ ವಿಚಾರಗಳು ತಲೆ ತುಂಬಿಕೊಳ್ತೀರಿ. ಯಾವ ಕೆಲಸ ಬೇಡವೋ ಆ ಕೆಲಸದ ಬಗ್ಗೆನೇ ಹೆಚ್ಚು ಕಾಳಜಿ ಇಟ್ಕೊಳ್ತೀರಿ. 10 ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಒಂದಷ್ಟು ಹಣಕಾಸನ್ನು ಕಳ್ಕೊಳ್ಳುವಂಥ ವಿಧಿವಿಧಾನವೂ ನಿಮ್ಮದಾಗಬಹುದು. ಆದರೂ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಹೇಳುವಂಥ ಮಾತನ್ನು ಆಲಿಸಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅಧಿಕವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏನು ಏರುಪೇರು ಆಗುತ್ತೋ ಅದನ್ನು ಅಲ್ಲಿಂದಲೇ ಸರಿ ಮಾಡಿಕೊಂಡು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.